ವೆಲ್ಕಮ್ ಟು ಹೈ ಲೈಫ್. ನಾನು ಪ್ರತಿಮಾ ಭಟ್. ಈ ವಾರ ಕೂಡ ರಂಗ್ ಬಿರಂಗಿ ಹೈಫೈ ಸ್ಟೋರಿಗಳ ಕಹಾನಿ ಹೊತ್ತು ನಾನು ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ಹೈಫೈ ಪಾರ್ಟಿಗಳ ಗಮ್ಮತ್ತಿದೆ, ಮಸ್ತ್ ಮಸ್ತ್ ಗೆಟ್ ಟುಗೆದರ್ಗಳಿವೆ, ಮಿಸ್ ಬೆಂಗಳೂರು ಕಾಂಟೆಸ್ಟ್ ಇದೆ. ಹಾಗಿದ್ರೆ ಬನ್ನಿ ಈ ವಾರದ ಹೈ ಲೈಫ್ ಅನ್ನ ಆರಂಭಿಸೋಣ. ಇಳಿ ಸಂಜೆ ಹೊತ್ತು ತಿಳಿ ನೀರ ಸ್ವಿಮ್ಮಿಂಗ್ ಪೂಲ್ನ ಪಕ್ಕದಲ್ಲೇ ಪಾರ್ಟಿಯನ್ನ ಏರ್ಪಡಿಸಲಾಗಿತ್ತು. ಅಲ್ಲಿ ಹೇಳೋದೇನಿದೆ, ಇದೊಂದು ಪಕ್ಕಾ ಪೇಜ್ 3 ಪಾರ್ಟಿ. ಕೋರ್ಮಂಗಲದ ಗ್ರ್ಯಾಂಡ್ ಮರ್ಕ್ಯೂರ್ ಹೋಟೆಲ್ನಲ್ಲಿ ವಾರ್ಷಿಕೋತ್ಸವದ ಸೆಲೆಬ್ರೇಷನ್ ಮೋಡ್. ಹೋಟೆಲ್ನ ರೆಗ್ಯುಲರ್ ಕಸ್ಟಮರ್ ಜೊತೆಗೆ ಅನೇಕ ಪೇಜ್ 3 ಸೆಲೆಬ್ರಿಟಿಗಳು ನೆರೆದಿದ್ರು. ಇಲ್ಲಿ ಬಂದಿದ್ದ ಎಲ್ಲಾ ಅತಿಥಿಗಳಿಗೆ ವೆಲ್ಕಮ್ ಡ್ರಿಂಕ್ ಕೊಡ್ತಾ ಇದ್ದ 3 ಬ್ರೆಜಿಲಿಯನ್ ಬೆಡಗಿಯರು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ರು. ಪೂಲ್ ಸೈಡ್ ಅರೇಂಜ್ ಮಾಡಿದ್ದ ಈ ಪಾರ್ಟಿಯ ಗೆಟಪ್ ಬೇರೆ. ಮೊದಲಿಗೆ 3 ಕೌಗರ್ಲ್ಸ್ ಅಲ್ಲಿದ್ದ ಎಲ್ಲಾ ಪ್ರೇಕ್ಷಕರನ್ನ ಡ್ಯಾನ್ಸ್ ಮಾಡುವ ಮೂಲಕ ಮನರಂಜಿಸಿದ್ರು. ಅದರಲ್ಲೂ ಇವರು ಡ್ಯಾನ್ಸ್ ಶುರು ಮಾಡಿದ್ದೆ ಬಾರ್ ಕೌಂಟರ್ ಮೇಲೆ ಹತ್ತಿ ಹೆಜ್ಜೆ ಹಾಕುವ ಮೂಲಕ. ಅಂದ್ಹಾಗೆ ಪಾರ್ಟಿಲಿ ಅಲ್ಲಲ್ಲಿ ನಿಂತು ಡ್ಯಾನ್ಸ್ ನೋಡ್ತಾ ಇದ್ದವರ ಹತ್ತಿರ ಕುಣಿತಾನೆ ಹೋಗಿ ಡ್ರಿಂಕ್ಸ್ ಆಫರ್ ಮಾಡ್ತಾ ಇದ್ದ ಕೌಗಲ್ ಒಬ್ಬರ ಓಡಾಟ ಸಖತ್ ಮಜಾ ಕೊಡ್ತಿತ್ತು ನೋಡಿ. ನಂತರದ ಸರದಿ ಉಕ್ರೇನ್ನ ಬೆಲ್ಲಿ ಡ್ಯಾನ್ಸರ್ ಝೆನ್ಯಾ. ಈ ಸುಂದರಿ ರೆಡ್ ಮತ್ತು ಬ್ಲಾಕ್ ಕಾಂಬಿನೇಷನ್ ಡ್ರೆಸ್ ಮಾಡ್ಕೊಂಡು ಮಿಂಚ್ತಾ ಇದ್ಲು. ಸಖತ್ ಹಾಟ್ ಆಗಿ ಕಾಣಿಸ್ತಿದ್ರು. ಇವರು ಸೊಂಟ ಕುಣಿಸಿದ್ದೇ ತಡ ಎಲ್ರೂ ಮೂಕ ವಿಸ್ಮಿತ. ಸ್ಟೇಜ್ ಮೇಲೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದು ಲಂಡನ್ ಮೂಲದ ಬ್ರಾಡ್ವೇ ಡ್ಯಾನ್ಸರ್. ಇವರ ಡ್ಯಾನ್ಸ್ ತುಂಬಾನೇ ಡಿಫ್ರೆಂಟ್ ಆಗಿತ್ತು. ಈ ಡ್ಯಾನ್ಸ್ ಫಾರ್ಮ್ ನಮ್ಗೆ ತುಂಬಾನೇ ಹೊಸ್ತು ಅನ್ಬಹುದು. ಇದೆಲ್ಲದರ ನಡುವೆ ಈ ಪಾರ್ಟಿನ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಎಲ್ಲರೂ ಇರ್ರೆಸ್ಪೆಕ್ಟ್ ಆಫ್ ಏಜ್ ಎಂಜಾಯ್ ಮಾಡ್ತಾ ಇದ್ದಿದ್ದೇ ವಿಭಿನ್ನ ಆಗಿತ್ತು. ಮಾಡಲಿಂಗ್ ಜಗತ್ತು ಬಹಳನೇ ವಿಶಾಲ. ಅಲ್ಲಿ ಸಾಧನೆ ಮಾಡೋದು ಸ್ವಲ್ಪ ಕಷ್ಟನೇ. ಹಾಗಾಗಿನೇ ಬರೀ ಬ್ಯೂಟಿ ಇದ್ರೆ ಸಾಲದು, ಜೊತೆಗೆ ಟ್ಯಾಲೆಂಟ್ ಕೂಡ ಇರಬೇಕು. ಈ ಎರಡನ್ನೂ ಆಯ್ಕೆ ಮಾಡಬೇಕು ಅಂತಂದ್ರೆ ಒಂದಿಷ್ಟು ಸ್ಪರ್ಧೆಗಳು ನಡೀತವೆ. ಈ ಬ್ಯೂಟಿ ಮತ್ತು ಟ್ಯಾಲೆಂಟ್ನ ಕಾಂಟೆಸ್ಟ್ ಹೇಗಿತ್ತು ಬನ್ನಿ ಅದರ ಝಲಕ್ ನೋಡ್ಕೊಂಡ್ಬರೋಣ. ಸುಂದರ ಹುಡುಗಿರ ಚಮಕ್ ಚಮಕ್,
ಕಣ್ಣು ಕೋರೈಸುವ ಲಲನೆಯರ ಮಾದಕ ವಯ್ಯಾರ. ತುಂಡುಡುಗೆಯಲ್ಲಿ ಪಡ್ಡೆ ಹುಡುಗರ ಹೃದಯಕ್ಕೆ ಕಿಚ್ಚು ಹಚ್ಚಿ ಕಾಮನೋಟ ಬೀರುವ ನೀಲಿ ಕಂಗಳ ಚೆಲುವೆಯರು. ಅಂದ್ಹಾಗೆ ಇವರೆಲ್ಲ ಸ್ವೀಟ್ 16ನಿಂದ ಅಬ್ಬಬ್ಬ ಅಂದ್ರೆ 20 ಏಜ್ ಗ್ರೂಪ್ನವರು. ಮೋಹಕ ಬೆಡಗಿಯರು ಮಾಡೆಲ್ ಆಗುವ ಕನಸು ಹೊತ್ತು ರ್ಯಾಂಪ್ ಮೇಲೆ ಅಂಕು ಡೊಂಕಿನ ದೇಹವನ್ನ ಬಾಗಿಸಿ ನಡೆದು ಗಮನ ಸೆಳೆದದ್ದು ಪಾಂಡ್ಸ್ ಫೆಮಿನಾ ಮಿಸ್ ಇಂಡಿಯಾ ಸೌತ್ ಆಗೋದಕ್ಕಾಗಿ. ಪ್ರತಿ ವರ್ಷ ಪಾಂಡ್ಸ್ ಫೆಮಿನಾ ಮಿಸ್ ಇಂಡಿಯಾ ಕಡೆಯಿಂದ ಮಾಡೆಲ್ ಜಗತ್ತಿಗೆ ಹೊಸ ಹುಡುಗಿಯರ ಪರಿಚಯಕ್ಕೆ ಈ ವೇದಿಕೆ ಸಿದ್ಧವಾಗಿರುತ್ತೆ. ಈ ಮಾದಕ ರಾತ್ರಿಗೆ ಸಾಕ್ಷಿಯಾಗಿದ್ದು ಬೆಂಗಳೂರಿನ ಶೆರಿಟನ್ ಹೋಟೆಲ್. ಇದು ಫೆಮಿನಾ ಮಿಸ್ ಇಂಡಿಯಾದ 50ನೇ ವರ್ಷದ ಸಂಭ್ರಮ. ಪಾಂಡ್ಸ್ ಫೆಮಿನಾ ಮಿಸ್ ಇಂಡಿಯಾ 2013 ಸೌತ್ ಝೋನ್ಗಾಗಿ ಇಲ್ಲಿ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದು 12 ಸುರ ಸುಂದರಿಯರು. ಸ್ವೀಟ್ 16 ಮತ್ತು 20s ಆಸುಪಾಸಿನಲ್ಲಿರುವ ಈ ಹುಡುಗಿಯರು ಬೆಂಗಳೂರು, ಹೈದರಾಬಾದ್, ಬೆಳಗಾಂ ಮತ್ತು ವಿಶಾಖಪಟ್ಟಣಂ ನಗರಗಳಿಂದ ಇಲ್ಲಿಗೆ ಬಂದಿದ್ರು. ಮೊದಲ ರೌಂಡ್ನಲ್ಲಿ ಈ ಸುಂದರಿಯರು ಮಿಂಚಿದ್ದು ಪೆನ್ಸಿಲ್ ಫಿಟ್ ಪ್ಯಾಂಟ್ಸ್ ಮತ್ತು ಕಲರ್ಫುಲ್ ಜಾಕೆಟ್ಸ್ ಧರಿಸಿ. ಇವರು ರ್ಯಾಂಪ್ ವಾಕ್ ಮಾಡ್ತಾ ಇದ್ರೆ ನೋಡೋರ ಕಣ್ಣಿಗೆ ಹಬ್ಬವೇ ಆಗಿತ್ತು. ಇವರು ರ್ಯಾಂಪ್ ವಾಕ್ ಮಾಡ್ತಾ ಇದ್ರೆ ನೋಡೋರ ಕಣ್ಣಿಗೆ ಹಬ್ಬವೇ ಆಗಿತ್ತು. ಈ ಸುಂದರ ಹಾಟ್ ಹುಡುಗಿಯರಲ್ಲಿ ಯಾರು ಅತ್ಯುತ್ತಮ ಎಂದು ಆಯ್ಕೆ ಮಾಡಿದ್ದು ಯಾರು ಗೊತ್ತಾ? ನಮ್ಮ ಸ್ಯಾಂಡಲ್ವುಡ್ನ ಹಾಟ್ ನಟಿ ರಾಗಿಣಿ ದ್ವಿವೇದಿ. ಇವರ ಜೊತೆ ಬಾಲಿವುಡ್ ನಟಿ ಸಾರಾ ಝೇನ್, ಖ್ಯಾತ ಫೋಟೋಗ್ರಾಫರ್ ವಸೀಂ ಖಾನ್ ಮತ್ತು ಪಾಂಡ್ಸ್ ಫೆಮಿನಾ ಮಿಸ್ ಇಂಟರ್ನ್ಯಾಷನಲ್ ರೋಚಲ್ ಮರಿಯಾ ರಾವ್ ಸಹ ಇದ್ರು. ಬಾಲಿವುಡ್ನ ಫೇಮಸ್ ಸಿಂಗರ್ ಶಿಬಾನಿ ಕಶ್ಯಪ್ ಅವರು 2 ಹಾಡುಗಳನ್ನ ಹಾಡಿ ಅಲ್ಲಿ ನೆರೆದಿದ್ದ ಫ್ಯಾಷನ್ ಲವರ್ಸ್ನ ಮನ ಗೆದ್ರು. ಮೊದಲಿಗೆ ಇವರು ಹಾಡಿದ್ದು ಇಂಗ್ಲಿಷ್ ಹಾಗೂ ಹಿಂದಿ ಮಿಕ್ಸ್ ಇರುವ ಒಂದು ಹಾಡು. ಇದಾದ ನಂತರ ಹಾಡಿದ್ದು ಸಜ್ನಾ ಬಿಜಾ ಹಾಡು. ಈ ಹಾಡು ಈಗಾಗಲೇ ಸಾಕಷ್ಟು ಹಿಟ್ ಆಗಿದೆ. ಇದಾದ ನಂತರ ಕೋರಲ್ ಆರೆಂಜ್ ಲಾಂಗ್ ಗೌನ್ಸ್ ನಲ್ಲಿ ಕ್ಯಾಟ್ ವಾಕ್ ಮಾಡಿದ್ರು ಹಾಟ್ ಗರ್ಲ್ಸ್. ಬೆಡಗಿಯರು ಗುಂಪಾಗಿ ರ್ಯಾಂಪ್ ಮೇಲೆ ನಡೆದು ಬಂದಾಗ ಅಪ್ಸರೆಯರೇ ಭೂಮಿಗೆ ಬಂದಂತಿತ್ತು.
ಬೆಡಗಿಯರ ವಾಕ್, ಲುಕ್ ಎಲ್ಲವನ್ನೂ ಗಮನಿಸಿ ಜಡ್ಜಸ್ ಸೆಲೆಕ್ಟ್ ಮಾಡಿದ್ದು 5 ಹುಡುಗಿಯರನ್ನ. ಈ ಲಕ್ಕಿ 5 ಹಾಟ್ ಗರ್ಲ್ಸ್ ಜಡ್ಜಸ್ ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ರು. ಯಾರ ಉತ್ತರ ತುಂಬಾ ಚೆನ್ನಾಗಿತ್ತೋ ಅದನ್ನ ಇಟ್ಕೊಂಡು ವಿನ್ನರ್ಸ್ ಅನ್ನ ಸೆಲೆಕ್ಟ್ ಮಾಡಲಾಯಿತು. ಫಸ್ಟ್ ವಿನ್ನರ್ ಹೈದರಾಬಾದ್ನ ಹುಡುಗಿ ಪಂಚಮಿ ರಾವ್ ಮತ್ತು ವಿನ್ನರ್ ವಿಶಾಖಪಟ್ಟಣದ ಶೋಭಿತಾ ದುಹಿಪಾಲ. ಶೋಭಿತಾ ಮುಂಬೈನಲ್ಲಿ ನಡೆಯುವ ಪಾಂಡ್ಸ್ ಫೆಮಿನಾ ಮಿಸ್ ಇಂಡಿಯಾ 2013 ರ ಫಿನಾಲೆಗೆ ಡೈರೆಕ್ಟ್ ಎಂಟ್ರಿ ಕೊಡ್ತಾರೆ. ಇನ್ನು ಸೆಕೆಂಡ್ ರನ್ನರ್ ಅಪ್ ಆಗಿದ್ದು ಹೈದರಾಬಾದ್ನ ಡೆಬೋರಾ ಫೆಲ್ಲಾ. It's a very ecstatic moment. It's been a long journey, lots of competition, lot of lessons we've learned, and lots of hardships we've faced from having blood clots because of our heels to not having enough sleep. It's been a long journey. It's been a tough ride, and to finally be here on the stage with this crown, it's a wow moment. It has been really awesome, and the experience has been wonderful. I wouldn't forget all the friendships that I've made over here, and the friends have been really nice. But the thing that I wouldn't forget at all would be the training, definitely. It was a 4-day course training and it was hectic, but then this moment is worth anything and everything. I feel very happy right now. I can't imagine I've won. I'm so happy. I've made Hyderabad proud. Coming to a different city and winning is by far the most beautiful moment of my life. I feel very, very beautiful right now. Thank you. ಹೈ ಲೈಫ್ನ ಹೈ ಫೈ ಸ್ಟೋರಿಗಳ ಸಾಗ ಮುಂದುವರಿಯುತ್ತೆ ಆಫ್ಟರ್ ದಿಸ್ ಶಾರ್ಟ್ ಕಮರ್ಷಿಯಲ್ ಬ್ರೇಕ್.